ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಿಸಲಾದ ಡಾಕ್ಟರ್ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನಗಳ ಇಂದಿನ ಸ್ಥಿತಿ ಗಂಭೀರ ಚಿಂತೆಗೆ ಕಾರಣವಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಲಕ್ಷಾಂತರ ರೂಪಾಯಿ ಸಾರ್ವಜನಿಕ ಹಣ ವೆಚ್ಚ ಮಾಡಿ ನಿರ್ಮಿಸಲಾದ ಈ ಕಟ್ಟಡಗಳು ಇಂದು ವಿದ್ಯುತ್ ಸಂಪರ್ಕವಿಲ್ಲದೆ, ನಿರ್ವಹಣೆ ಇಲ್ಲದೆ ಹಾಗೂ ಜನೋಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿ ಉಳಿದಿವೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ದಲಿತ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನೆರವಾಗಬೇಕಿದ್ದ ಈ ಭವನಗಳು ಇಂದು ಆಡಳಿತದ ನಿರ್ಲಕ್ಷ್ಯ ಮತ್ತು ವೈಫಲ್ಯದ ಜೀವಂತ ಉದಾಹರಣೆಗಳಾಗಿ ನಿಂತಿವೆ. ಹೆಬ್ಬಾಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಕ್ಕೆ ಗ್ರಾಮದಲ್ಲಿ 2016-17ನೇ ಸಾಲಿನಲ್ಲಿ ಸುಮಾರು 10 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಇಂದಿಗೂ ವಿದ್ಯುತ್ ಸಂಪರ್ಕವೇ ಇಲ್ಲ. ಯಾವುದೇ ಉದ್ಘಾಟನಾ ಕಾರ್ಯಕ್ರಮವೂ ನಡೆದಿಲ್ಲ. ಕಳಪೆ ಕಾಮಗಾರಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದು, ಕಟ್ಟಡದ ಸುತ್ತಮುತ್ತ ಗಿಡ ಮರಗಳು ಬೆಳೆದು ಪಾಳು ಬಿದ್ದಿರುವ ಸ್ಥಿತಿ ಕಂಡುಬರುತ್ತಿದೆ ಎಂದು ಡಿಎಸ್ ನಿರ್ವಾಣಪ್ಪ ತಿಳಿಸಿದರು. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ವಿಷಯ ಏನಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬರ್ತಕ್ಕಂಥ ಅನುದಾನದ ಅಡಿನಲ್ಲಿ ಕೊಡಗಿನ ಹಲವಾರು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮತ್ತು ಸಮುದಾಯ ಭವನಗಳು ನಿರ್ಮಾಣಗೊಂಡಿವೆ. ಆ ಭವನಗಳು ಇದುವರೆಗೆ ಒಂದು ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇತರೆ ಇಲಾಖೆಯ ವತಿಯಿಂದ ನಡೆದರೂ ಕೂಡ ಅವುಗಳನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಸರಿಯಾದ ನಿರ್ವಹಣೆ ಇಲ್ಲದೇ ಅವುಗಳು ಪಾಳುಬಿದ್ದಂತ ಸ್ಥಿತಿಯಲ್ಲಿದ್ದಾವೆ. ಅದಕ್ಕೆ ಕಾರಣ ಇಲ್ಲಿ ಆಯಾ ಪಂಚಾಯಿತಿಯ ಮತ್ತು ಜನಪ್ರತಿನಿಧಿಗಳಿರ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಈಗಾಗಲೇ ಹೆಬ್ಬಾಲೆ ಸುತ್ತಮುತ್ತ ಸುಮಾರು 16 ಭವನಗಳು, ಸಮುದಾಯ ಭವನಗಳು ಇದ್ದಾವೆ. ಹೆಬ್ಬಾಲೆ ಸುತ್ತಮುತ್ತ ಇರತಕ್ಕಂಥ ಸಮುದಾಯ ಭವನಗಳು ಕೂಡ ನಿರ್ವಹಣೆ ಇಲ್ಲದೆ ಅಧಿಕಾರಿಗಳ ಮತ್ತು ಸಂಬಂಧಪಟ್ಟ ಪಂಚಾಯಿತಿಯವರ ನಿರ್ಲಕ್ಷ್ಯತೆಯಿಂದ ಅವು ಒಂದು ಪಾಳುಬಿದ್ದಂತ ಸ್ಥಿತಿಯಲ್ಲಿದ್ದಾವೆ ಮತ್ತು ಕೆಲವೇ ವರ್ಷಗಳಲ್ಲಿ ಬಿದ್ದೋಗುವಂತ ಸ್ಥಿತಿ ಇದ್ದಾವೆ. ಇನ್ನು ಕೆಲವು ಹಕ್ಕೆ ಮತ್ತು ಕೆಲವು ಕಡೆ ಕಾಡುಗಳು ಬೆಳೀತಾ ಇದ್ದಾವೆ, ಕಾಡು ಬೆಳೆದಿದ್ದಾವೆ. ಹೀಗೆ ಈ ಅಂಬೇಡ್ಕರ್ ಹೆಸರಿನಲ್ಲಿ ದಲಿತರಿಗಾಗಿ ಕಟ್ಟಿಕೊಡುವಂತ ಇಂತಹ ಒಂದು ಕಟ್ಟಡಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿ ಅವು ಪಾಳು ಬಿದ್ದರೆ ನಿಜವಾಗ್ಲೂ ಸರ್ಕಾರ ದಲಿತರಿಗೆ ಕೊಡ್ತಕ್ಕಂಥ ಇಂಥ ಒಂದು ಯೋಜನೆಗಳು ನಿರುಪಯೋಗ ಆಗ್ತವೆ, ಉಪಯೋಗ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. 2020ರಲ್ಲಿ ಸುಮಾರು 12 ಲಕ್ಷ ವೆಚ್ಚದಲ್ಲಿ ಹುಲುಸೆ ಗ್ರಾಮದಲ್ಲಿ ನಿರ್ಮಿಸಲಾದ ಸಮುದಾಯ ಭವನಕ್ಕೂ ವಿದ್ಯುತ್ ಸಂಪರ್ಕ ಇಲ್ಲ. ಕಳಪೆ ಕಾಮಗಾರಿ ಹಾಗೂ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಈ ಕಟ್ಟಡ ದಲಿತ ಸಮುದಾಯದ ಬಳಕೆಗೆ ಸಂಪೂರ್ಣವಾಗಿ ಉಪಯೋಗವಾಗುತ್ತಿಲ್ಲ. ಸುಮಾರು 10 ವರ್ಷಗಳ ಹಿಂದೆ ಹಾಳೆಗೋಟೆ ಗ್ರಾಮದಲ್ಲಿ ನಿರ್ಮಿಸಲಾದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ನಿರ್ಮಾಣದ ಆರಂಭದಿಂದಲೇ ವಿದ್ಯುತ್ ಸಂಪರ್ಕ ಒದಗಿಸಲಾಗಿಲ್ಲ. ಯಾವುದೇ ನಿರ್ವಹಣೆ ಇಲ್ಲದೆ ಗುತ್ತಿಗೆದಾರರ ಕಳಪೆ ಕಾಮಗಾರಿಯಿಂದ ಕಟ್ಟಡ ಹಾಳಾಗುತ್ತಿರುವ ಸ್ಥಿತಿಯಲ್ಲಿದೆ. ಮತ್ತು ಈ ಒಂದು ನಿರ್ವಹಣೆ ಸರಿ ಇಲ್ಲದೆ ಕೇವಲ ಕಟ್ಟಿ ಬಿಟ್ಟು ಹೋಗ್ತಕ್ಕಂಥದ್ದು ಅರ್ಧಂಬರ್ಧ ಮತ್ತು ಹಲವಾರು ಭವನಗಳಿಗೆ, ಸಮುದಾಯ ಭವನಗಳಿಗೆ ಒಂದು ವಿದ್ಯುತ್ನ ಸಂಪರ್ಕ ಕೊಟ್ಟಿಲ್ಲ, ಇದುವರೆಗೆ ಕರೆಂಟ್ ಸಂಪರ್ಕ ಕೊಟ್ಟಿಲ್ಲ. ಸರಿಯಾದ ಮರಗಳನ್ನ, ಸರಿಯಾದ ಕಿಟಿಗೆ ಬಾಗಿಲುಗಳನ್ನ, ಒಂದು ಗಟ್ಟಿಯಾದಂಥ ಒಳ್ಳೆ ಮರಗಳು, ಒಳ್ಳೆ ಬೆಲೆ ಬಾಳುವಂತ ವಸ್ತುಗಳನ್ನು ಅಳವಡಿಸಿಲ್ಲ. ಕಳಪೆ ಕಾಮಗಾರಿಯಿಂದ ಕೇವಲ ಒಂದು ಕಾಂಟ್ರಾಕ್ಟ್ದಾರರಿಗೂ, ಗುತ್ತಿಗೆದಾರರಿಗೂ ಮತ್ತು ಈ ಅಧಿಕಾರಿಗಳಿಗೂ ಒಂದು ಹಣ ಹೊಡೆಯುವ ಒಂದು ಯೋಜನೆಯನ್ನೇ ಹೊರತು ಇದು ದಲಿತರ ಅಭಿವೃದ್ಧಿಯನ್ನ ಮಾಡುವಂತ ಯೋಜನೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಮುದಾಯ ಭವನಗಳನ್ನು ಏನು ಇದುವರೆಗೆ ಕಟ್ಟಿದ್ದಾರೆ, ಅದು ಇಡೀ ಜಿಲ್ಲೆಯಲ್ಲಿ, ನಾನು ಕೇವಲ ಹೆಬ್ಬಾಲೆ ಒಂದು ಹೇಳ್ತಾ ಇಲ್ಲ, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಭವನಗಳನ್ನ, ಸಮುದಾಯ ಭವನಗಳನ್ನ ತಕ್ಷಣ ಪರಿಶೀಲಿಸಿ, ಸರ್ಕಾರ ಪರಿಶೀಲಿಸಿ, ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅವನ್ನ ಸ್ವಚ್ಛಗೊಳಿಸಿ, ಅವಕ್ಕೆ ಏನೆಲ್ಲ ಕಾಮಗಾರಿ, ಅದಕ್ಕೆ ಏನು ದುರಸ್ತಿ ಆಗಬೇಕು ಅದನ್ನ ಮಾಡಬೇಕು. ಮತ್ತೆ ಅದನ್ನ ಮತ್ತೆ ಸುಣ್ಣ ಬಣ್ಣ ಹೊಡೆದು ಅದನ್ನ ಜನ ಉಪಯೋಗಕ್ಕಾಗಿ, ದಲಿತರ ಉಪಯೋಗಕ್ಕಾಗಿ ಬಿಟ್ಟುಕೊಡಬೇಕು ಅನ್ನೋದು ನಮ್ಮ ಒಂದು ಮನವಿ. ಸುಮಾರು 24 ವರ್ಷಗಳ ಹಿಂದೆ ನಿರ್ಮಿಸಲಾದ ಹೆಬ್ಬಾಲೆ ಗ್ರಾಮದ ಅಂಬೇಡ್ಕರ್ ಬ್ಲಾಕ್ಗೆ ಇಂದಿಗೂ ವಿದ್ಯುತ್ ಸಂಪರ್ಕ ಇಲ್ಲ, ನಿರ್ವಹಣೆ ಇಲ್ಲ. ಕಟ್ಟಡದ ಸುತ್ತಮುತ್ತ ಗಿಡಮರಗಳು ಬೆಳೆದು
ಪಾಳು ಬಿದ್ದಿದೆ. ಇನ್ನೂ ಆತಂಕಕಾರಿ ವಿಷಯವೆಂದರೆ ವಾಸಕ್ಕೆ ಬೇರೆ ದಾರಿ ಇಲ್ಲದ ಕೆಲವರು ಇದೇ ಭವನದಲ್ಲಿ ವಾಸಿಸಲು ಪ್ರಾರಂಭಿಸಿದ್ದಾರೆ. ಈ ಗಂಭೀರ ಪರಿಸ್ಥಿತಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ತಲೆಕೆಡಿಸಿಕೊಳ್ಳದೇ ಇರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಕನಕ ಬ್ಲಾಕ್ನಲ್ಲಿ ಅಂಬೇಡ್ಕರ್ ಸಮುದಾಯ ಭವನದ ನಿರ್ಮಾಣ ಅರ್ಧದಲ್ಲೇ ನಿಂತಿದ್ದು, ವಿಷಯ ನ್ಯಾಯಾಲಯದ ವಿಚಾರಣೆಯಲ್ಲಿದೆ. ಉಳಿದ ಕಟ್ಟಡ ಸಾಮಗ್ರಿಗಳನ್ನು ಹಲವು ವರ್ಷಗಳಿಂದ ಸಾರ್ವಜನಿಕ ಹಣದ ದುರುಪಯೋಗದತ್ತ ಸೂಚಿಸುತ್ತದೆ ಎಂದು ಡಿಎಸ್ ನಿರ್ವಾಣಪ್ಪ ತಿಳಿಸಿದರು. ಈಗ ಹೆಬ್ಬಾಲೆಯಲ್ಲಿ ಈಗಾಗಲೇ ಒಂದು ವಿಷಯ ಪ್ರಸ್ತಾಪ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಹೆಬ್ಬಾಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ದಲಿತರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಹೆಬ್ಬಾಲೆಯಲ್ಲಿ ಹೆಬ್ಬಾಲೆ ಹೃದಯ ಭಾಗದಲ್ಲಿ ಒಂದು ಅಂಬೇಡ್ಕರ್ ಭವನವನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಅಲ್ಲಿಯ ಸ್ಥಳೀಯರೆಲ್ಲರೂ ಹೊರಟಿದ್ದಾರೆ. ಅದರಲ್ಲಿ 2 ಗುಂಪುಗಳು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಂದು ಗುಂಪು ಆ ಜಾಗ ಅಂಬೇಡ್ಕರ್ ಭವನ ಕಟ್ಟುವಂತ ಜಾಗ ಅದು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಬೇರೆ ಉದ್ದೇಶಕ್ಕೋಸ್ಕರ ಇಡಬೇಕು, ಅಲ್ಲಿ ಅಂಬೇಡ್ಕರ್ ಭವನ ಬೇಡ, ಅದು ಅಂಬೇಡ್ಕರ್ ಭವನ ಕಟ್ಟೋದದ್ದು ಅಲ್ಲೇ ಎಲ್ಲರೂ ಬೇರೆ ಕಡೆ ಕಟ್ಟಲಿ ಅಂತ ಒಂದು ಗುಂಪಿನ ವಾದ. ಇನ್ನೊಂದು ಗುಂಪಿನ ವಾದ ಅಲ್ಲೇ ಕಟ್ಟಬೇಕು ಅನ್ನೋದು, ಅಂಬೇಡ್ಕರ್ ಭವನ ಅಲ್ಲೇ ಕಟ್ಟಬೇಕು, ಅದು ಸೂಕ್ತವಾದ ಜಾಗ ಅಂತ ಹೇಳ್ತಕ್ಕಂಥದ್ದು. ನಾನು ಆ ಒಂದು ವಿಚಾರದಲ್ಲಿ ನಾನು ಮಾತಾಡೋದಂತಂದ್ರೆ, ಅಂಬೇಡ್ಕರ್ ಭವನವನ್ನ ಒಂದು ಹೃದಯ ಭಾಗದಲ್ಲಿ ಕಟ್ಟಬೇಕು. ಸೂಕ್ತವಾದ ಜಾಗ ಏನು ಗುರುತಿಸಿದ್ದಾರೆ, ಸರ್ಕಾರದವರು ಗುರುತಿಸಿದ್ದಾರೆ, ಅದು ಕಾನೂನುಬದ್ಧವಾಗಿದ್ರೆ ಅದು ಅಲ್ಲೇ ಕಟ್ಟಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಎಲ್ಲ ಸಮುದಾಯ ಭವನಗಳು ಸಮಾಜ ಕಲ್ಯಾಣ ಇಲಾಖೆಯ ಅನುದಾನದಿಂದ ನಿರ್ಮಾಣವಾಗಿದ್ದು, ಸಮಾಜ ಕಲ್ಯಾಣ ಇಲಾಖೆ, ಕೊಡಗು ಜಿಲ್ಲಾ ಆಡಳಿತ, ಸ್ಥಳೀಯ ಶಾಸಕರು ಹಾಗೂ ಹೆಬ್ಬಾಲೆ ಗ್ರಾಮ ಪಂಚಾಯತ್ ಇವರೆಲ್ಲರ ಜವಾಬ್ದಾರಿಯನ್ನು ಈ ಸ್ಥಿತಿ ಗಂಭೀರವಾಗಿ ಪ್ರಶ್ನಿಸುತ್ತಿದೆ. ಕಟ್ಟಡ ನಿರ್ಮಾಣದ ನಂತರ ವಿದ್ಯುತ್ ನಿರ್ವಹಣೆ ಹಾಗೂ ಬಳಕೆಗೆ ತರುವ ಯಾವುದೇ ಸ್ಪಷ್ಟ ಯೋಜನೆ ಇಲ್ಲದೆ ಬಿಡಲಾಗಿದೆ ಎಂಬುದು ಆಡಳಿತದ ದೊಡ್ಡ ವೈಫಲ್ಯವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಿರ್ಮಿಸಲಾದ ಭವನಗಳು ಹೀಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಅವಮಾನವಾಗಿದ್ದು, ಸರ್ಕಾರ ಹಾಗೂ ಆಡಳಿತ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಾದ ಅಗತ್ಯವಿದೆ ಎಂಬುದು ಸಾರ್ವಜನಿಕರ ಒಟ್ಟಾರೆ ಅಭಿಪ್ರಾಯವಾಗಿದೆ ಎಂದು ಡಿಎಸ್ ನಿರ್ವಾಣಪ್ಪ ತಿಳಿಸಿದರು. ಸ್ಥಳದಲ್ಲಿ ಅಂಬೇಡ್ಕರ್ ಭವನಗಳನ್ನ ಅವರವರ ಸಮುದಾಯದ ಕಟ್ಟಡಗಳನ್ನ ಕಟ್ಟಿದಾರೋ ಹಾಗೆ ಅಂಬೇಡ್ಕರ್ ಭವನನು ಕೂಡ ಒಂದು ಸೂಕ್ತ ಸ್ಥಳದಲ್ಲಿ, ಎಲ್ರಿಗೂ ಅನುಕೂಲವಾಗುವಂತ ಸ್ಥಳದಲ್ಲಿ, ದಲಿತರಿಗೆ ಸೂಕ್ತವಾಗಿ ಅನುಕೂಲವಾಗುವಂತ ಸ್ಥಳದಲ್ಲಿ ಇರಬೇಕು ಮತ್ತು ಹೃದಯದ ಭಾಗದಲ್ಲೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯನೂ ಕೂಡ. ಈ ವಿಚಾರದಲ್ಲಿ 2 ಗುಂಪುಗಳು ಜಾತಿಯ ಘರ್ಷಣೆಗೆ ಇಳಿಯುವಂತ ಒಂದು ಸೂಚನೆಗಳು ಅಲ್ಲಿ ಎದ್ದು ಕಾಣ್ತವೆ. ಈಗ ಅದನ್ನ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ನಾನು ಕೂಡ ನೋಡಿದೆ. ಆದ್ರೆ ಅದು ಹಂಗಾಗಬಾರ್ದು. ಅಲ್ಲಿ ಜಾತಿಯ ಘರ್ಷಣೆಗಳು, ಜಾತಿಯ ಗಲಭೆಗಳು, ದೊಂಬಿಗಳು ಆಗಬಾರದು. ಅಲ್ಲಿ ಸೌಹಾರ್ದತೆಯನ್ನ ಕಾಪಾಡಬೇಕು. ಅಲ್ಲಿ ಸಾವಿರಾರು ಕುಟುಂಬ, 2,000ಕ್ಕೂ ಹೆಚ್ಚು ಕುಟುಂಬ ಹೆಬ್ಬಾಲೆ ಸುತ್ತಮುತ್ತ ಇರತಕ್ಕಂಥ ಒಂದು ಪ್ರದೇಶ, ಒಂದು ಊರದು, ಒಂದು ಬಹಳ ದೊಡ್ಡ ಊರದು. ಅಲ್ಲಿ ಯಾವುದೇ ಕಾರಣಕ್ಕೂ ಜಾತಿಯ ಘರ್ಷಣೆಗೆ ಅವಕಾಶ ಮಾಡಿಕೊಡಬಾರದು. ಅಲ್ಲಿಯ ಎಲ್ಲರೂ ಸೌಹಾರ್ದಯುತವಾಗಿ ಬದುಕಬೇಕು. ಅಲ್ಲಿ ಮೇಲ್ವರ್ಗದವರಿಗೆ ಎಷ್ಟು ಅನುಕೂಲತೆಗಳು, ಎಷ್ಟು ಹಕ್ಕುಗಳಿದಾವೋ ಅಷ್ಟೇ ಹಕ್ಕು, ಅಷ್ಟೇ ಅನುಕೂಲತೆಗಳು, ಭವನಗಳು ನಮ್ಮ ಸ್ಥಳೀಯ ಅಲ್ಲಿಯ ದಲಿತರಿಗೂ ಮತ್ತು ಶೋಷಿತ ವರ್ಗಕ್ಕೂ ಸಿಗಬೇಕು ಅನ್ನೋದು ನನ್ನ